ನೀವು ಜೀವ ಪಣಕ್ಕಿಟ್ಟು ಅನ್ನೋ ಒಂದು ಪದ ಬಳಸಿದ್ರಿ. ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಮತ್ತೆ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದೀವಿ, ಮುರಳಿ ಸರ್ ಆಕ್ಷನ್ ಟೈಮ್ ಅಲ್ಲಿ ACL ಟೈರ್ ಆಗಿರ್ಬೋದು, ಈ ತರ ಪೆಟ್ಗಳಾಗಿರೋದು. ಸೊ ನೀವು ಹೇಗೆ ಪ್ರಿಪರೇಷನ್ಸ್ ಹೇಗೆ ಮಾಡ್ಕೊಂಡ್ರಿ, ಮತ್ತೆ ಈಗ ಯಾವ ಹಂತದಲ್ಲಿದೆ ಸರ್ ಸಿನಿಮಾ? Everything is absolutely fine, sir. God's grace, your love. Actually ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರ ACL ಟೈರ್ ಆದಾಗಲೇ ಐ ಥಿಂಕ್ ಮ್ಯಾಟರ್ ಆಫ್ 6 months ಅಲ್ಲಿ ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡಕ್ಕೆ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ I had almost recovered, and every day ಒಂದಷ್ಟು ಕ್ಲಾಸಸ್ಸು, ಫೈಟ್ ಕ್ಲಾಸಸ್ಸು, ಪ್ರಿಪ್ರೇಷನ್ಸು ಆ್ಯಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ಸು ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಆ್ಯಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗಲಿ ತೊಂದರೆ ಆಗಲಿ ಏನೂ ಇಲ್ಲ. ಆ್ಯಸ್ ಐ ಸೆಡ್, ಕಷ್ಟ ಪಡಲೇಬೇಕು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಸುಲಭವಾಗಿ ಏನು ಸಿಗಲ್ಲ ಮಗನೇ, ನೀನು ಕಷ್ಟ ಪಟ್ರೇ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟ ಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರೂ ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲ ಹೀರೋಗಳನ್ನು ಎಲ್ಲ ಪಿಕ್ಚರಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ ಅದನ್ನೆಲ್ಲ ಮೈಂಡ್ ಇಟ್ಕೊಂಡು ರೆಡಿ ಆಗ್ತಾ ಇದೀನಿ. ಆ್ಯಂಡ್ ಏನ್ ನಥಿಂಗ್ ಗ್ರೇಟ್, ಸ್ಟಿಲ್ ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ನ ಇನ್ನೂ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ ಈ ಪಿಕ್ಚರಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್. ವಿ ಹ್ಯಾವ್ ಆಲ್ ಬ್ರಿಲಿಯಂಟ್ ಆಕ್ಟರ್ಸ್. ಹೆಸರು ಮಾಡಿದವರೇ ಆಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆಕ್ಟರ್ಸೇ. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ, ಟೆಕ್ನಿಷಿಯನ್ಸ್ನಾಗಿರಲಿ, ಆರ್ಟಿಸ್ಟ್ನಾಗಿರಲಿ. ಆ್ಯಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಆರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಮುರಳಿ ಸರ್, ಅಪ್ಪ ಹೀರೋಯಿನ್ಸ್ ಒಂದಷ್ಟು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅವ್ರ ಪೋರ್ಷನ್ಸ್ ಎಲ್ಲ ಇನ್ನೂ ತಡವಾಗಿ ಶುರು ಆಗುತ್ತೆ. ಸದ್ಯದಲ್ಲೇ ಅದನ್ನ ಯಾವುದನ್ನು ನಾವು ಇವಾಗ ಹೇಳೋ ಅನೌನ್ಸ್ಮೆಂಟ್ ಮಾಡೋಷ್ಟು ಅರ್ಜೆಂಟ್ ಇಲ್ಲ. ಮೋಕ್ಷಿ ಅವರೇ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಹೇಳ್ತೀನಿ ಸರ್. ಈಗ ಎಷ್ಟು ಶೂಟ್ ಆಗಿದೆ ಸರ್? ಇನ್ನು ಈಗ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಹೌದು ಸರ್. ಈಗ ಎಷ್ಟು ಪೋರ್ಷನ್, ಬರೀ ಟೀಸರ್ ಮಾತ್ರ ಶೂಟ್ ಆಗಿದೆಯಾ, ಸಿನಿಮಾ ಶುರು ಆಗಿದೆಯಾ ಅಂತ? ಸರ್ ಅದು ಬಿಡಿ ಸರ್, ಈಗ ಎಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ನೆಕ್ಸ್ಟ್ ಶೂಟಿಂಗ್ ಹೋಗ್ತಾ ಇದೀನಿ. ಅರೌಂಡ್ 40-50 ಡೇಸ್ ಶೆಡ್ಯೂಲ್ ಹಾಕೋತಾ ಇದ್ದೀವಿ. ಅದು ಹಾಕೋತಾ ಇದ್ದಾಗೆ ಒಂದು ಮೇಜರ್ ಪೋರ್ಷನ್ ಮುಗಿಯುತ್ತೆ, ಒಂದಷ್ಟು ಡಿಫ್ರೆಂಟ್ ಲುಕ್ಸ್ ಎಲ್ಲ ಬರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ. ಇದನ್ನು ಮ್ಯಾಚ್ ಮಾಡಿಕೊಂಡು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಅಂದರೆ ಉಗ್ರಮ್ ಅಲ್ಲಿ ಆಕ್ಷನ್ ಜೊತೆಗೆ ಅಲ್ಲೊಂದು ರೊಮ್ಯಾನ್ಸು, ಅಂದರೆ ಲವ್ ಸ್ಟೋರಿ ಕೂಡ ಇತ್ತು. ಇದರಲ್ಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಸರ್ ಉಗ್ರಮ್ ಮಾಡಿದ್ದು ಇವಾಗ ನೋಡಿ ಸರ್, ಈಗ 10 ವರ್ಷ ಆಯಿತು ಸರ್. ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋ ಥರ? ಶಾರದಾ ಅವರೇ, ಓಕೆ ಡನ್, ಇದರಲ್ಲೂ ಏನೋ ಒಂದು ಟ್ರೈ ಮಾಡ್ತೀನಿ. ಅವ್ರಿಗೆ ಹೀರೋಯಿನ್ ಬಂದು ಹೇಳಿದ್ನಲ್ಲಪ್ಪ, ಇನ್ನೇನಪ್ಪ ಏನಪ್ಪ, ಹೀರೋಯಿನ್ ಇಲ್ಲ ಕಣಪ್ಪ. ಹೀರೋಯಿನ್ ಇಷ್ಟು ಬೇಗ ಹೇಳಕ್ ಆಗಲ್ಲಪ್ಪ ಮೋಕ್ಷಿ. ಇದರ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ, ಆದ ತಕ್ಷಣ ಹೇಳ್ತೀನಪ್ಪ. ಶಿವಳ್ಳಿ ಸರ್, ಇಲ್ಲಿ ಸರ್ ಸರ್ ಟೀಸರ್ ಅಲ್ಲಿ ಈಗ ಒಂದು ಶೈಲಿಯನ್ನು ಬಳಸ್ಕೊಂಡಿದ್ವಿ, ಹಳೆ ಹಾಡನ್ನು ರಿಮಿಕ್ಸ್ ಮಾಡ್ಕೊಂಡು ಅಂತದ್ದು. ನಾವು ಕಳೆದ ವರ್ಷ ದುರಂಧರಲ್ಲಿ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ. ಹೌದು. ಇಡೀ ಸಿನಿಮಾದಲ್ಲಿ ಈ ರೀತಿ ಹಾಡುಗಳು ಕ್ಯಾರಿ ಆಗ್ತವೆ ಆಕ್ಷನ್ ಸೀಕ್ವೆನ್ಸ್ಗೆ, ಅಥವಾ ಇದು ಟೀಸರ್ಗೆ ಮಾತ್ರ ಸೀಮಿತ ಆಗಿರುತ್ತಾ? ಸರ್ ನಿಮ್ಮ ಪ್ರಶ್ನೆ ಬ್ಯೂಟಿಫುಲ್ ಪ್ರಶ್ನೆ. ನಾನು ಆಗಲೇ ನಿಮಗೆ ಬಹಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದೆ. ನಾನು 3-4 ವರ್ಷದಿಂದ ಈ ಪಿಕ್ಚರ್, 3 ವರ್ಷದಿಂದ ಆಲ್ರೆಡಿ 4 ವರ್ಷ ಆಯ್ತು, 3-4 ಇಯರ್ಸಿಂದ ಮಾತಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ನ ಆಗ್ಲಿಂದನೇ ಡಿಸ್ಕಸ್ ಮಾಡ್ತಾ ಇದ್ರು. ನಮಗೆ ದುರಂಧರಲ್ಲಿ ಬಂದ್ಬಿಡ್ತು. ಈಗ ಐ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದುರಂಧರಲ್ಲಿ ಬಂದಿದೆ. ಸೊ ಹಾಗೆ ಹೀಗೆ ಅಂತ ನಿಮ್ಮ ಕ್ವೆಶನ್ ನಾನು ತಗೋಬೇಕು. ಬಟ್ ನಿಮ್ಮ ಪ್ರಶ್ನೆಗೆ ಈ ಸಾಂಗ್ ಯಾವ ಪಿಕ್ಚರ್ದು ಗೊತ್ತಾ ನಿಮಗೆ? ಗೊತ್ತಾಯ್ತಾ? ಈಗ ಈ ಪಿಕ್ಚರ್ ಹಳೆ ಸಾಂಗ್ ಬಂತಲ್ಲ, ವಿಷ್ಣುವರ್ಧನ್ ಅವ್ರದ್ದು ಅಂತ ಅನ್ಕೊಂಡು. ನಿಮಗೆ ಬೇರೆಯವ್ರಿಗೆ ಎನಿ ಗೆಸ್ಸಸ್? ಅಥವಾ ಐ ಜಸ್ಟ್ ವಾಂಟ್ ಟು ನೋ, ಕ್ಯೂರಿಯಸ್. ಬೆಲ್ ಬಾಟಮ್. ಏತಕ್ಕೆ ಈ ಬಿಗುಮಾನ ಬೊಗಸ ಏನು, ಏತಕ್ಕೆ ಈ ಬಿಗುಮ, ಯಾವ ತರ ಇದೆ ಹಳೆ? ಹೌದಾ ಸರಿ, ಇದು ನಿಮ್ ಗೆಸ್ಸು, ಇದು ನಿಮ್ ಗೆಸ್ಸು. ಕರೆಕ್ಟ್. ವಿಷ್ಣುವರ್ಧನ್ ಅವರದಲ್ಲಿ ಒಂದು ಹಾಡಿದ್ದಂಗಿತ್ತು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ದಿಸ್ ಇಸ್ ಅವರ್ ಫಸ್ಟ್ ಅಚೀವ್ಮೆಂಟ್. ನಮ್ಮ ಚರಣ್ ರಾಜ್ ಅವರು ಈಸ್ ಅ ಮ್ಯೂಸಿಕಲಿ ಮ್ಯಾಜಿಕಲ್ ವಂಡರ್ ನನ್ನ ಪ್ರಕಾರ. ಆಸ್ ಅ ಟೆಕ್ನಿಷಿಯನ್ ನಮ್ಮ ಜೊತೆ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಖುಷಿ ಆಗುತ್ತೆ. ಇದನ್ನ ನಾವೇ ಕ್ರಿಯೇಟ್ ಮಾಡಿರೋದು ಸರ್ ಈ ಪಿಕ್ಚರ್ಗೆ.
The feel is basically, as I said, it has a vintage touch in Parak. Parak has a vintage touch. That is something which a little unusual ಈಗ. ಅದನ್ನ ಎಲ್ಲ ಕಡೆ ಯಾವಾಗಲೂ ನೋಡೋಕ್ಕಾಗಲ್ಲ, ನಮಗೂ ಯಾವಾಗಲೂ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಬಹುಶಃ ಈ ಪಿಕ್ಚರಲ್ಲಿ ನನಗೆ ಸಿಕ್ಕಿರೋ ಒಂದು ಅವಕಾಶ ಅದು. ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಯ್ತಾ ಸರ್ ಸಾಂಗ್ ಅದು? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಮೋಸ್ಟ್ ಆಫ್ ದ ಬಾಯ್ಸ್ಗೆ ಯಾರ ಹತ್ರನಾರು ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದೇ ನನಗಿಷ್ಟ ಮೋಕ್ಷಿ. ಇಷ್ಟ ಆಗಿತ್ತು. It's a created song. We are taking the audience. ಅಂದ್ರೆ ಆವಾಗ ಹೇಗಿತ್ತು, ಆವಾಗ ಒಂದು ಇದ್ದಿದ್ರೆ ಇದು ಬಹುಶಃ ಪಿಕ್ಚರಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಆಗಿರ್ಬೋದು, ಆ ಪಿಕ್ಚರಿಂದ ಒಂದು ಸಾಂಗ್ ಆಗಿರ್ಬೋದು, ಅಥವಾ ಅಲ್ಲೇ ಕ್ರಿಯೇಟ್ ಆಗಿರ್ಬೋದು. ಇದಕ್ಕೆಲ್ಲ ಉತ್ತರ ಆಮೇಲೆ ಗೊತ್ತಾಗುತ್ತೆ. ಬಿಗುಮಾನ ಏತಕ್ಕೆ ಅಂತ ಒಂದು ಹಳೆ ಸಾಂಗ್ ಇತ್ತು. ಇದೇ ರೀತಿ ಹೊಸದ್ದು ಕ್ರಿಯೇಟ್ ಆಗುತ್ತಾ ಇಡೀ ಸಿನಿಮಾದಲ್ಲಿ? ಗೊತ್ತಿಲ್ಲ ಸರ್, ಸದ್ಯಕ್ಕೆ ಅದು ಹೇಳೋಕ್ಕಾಗಕ್ಕಿಲ್ಲ ಸರ್. ಅದು ಏನು ಅಂತ ಸದ್ಯಕ್ಕೆ ಐ ವೋಂಟ್ ಬಿ ಏಬಲ್ ಟು ಲೆಟ್ ಯು ನೋ ದಟ್, ಬಿಕಾಸ್ ಐ ನೀಡ್ ಟು ಡಿಸ್ಕಸ್ ವಿತ್ ದ ಟೀಮ್ ಬಿಫೋರ್ ಆನ್ಸರಿಂಗ್ ದೋಸ್ ಕ್ವೆಶನ್ಸ್. ಬಟ್ ಆಬ್ವಿಯಸ್ಲಿ ನೋಡ್ತೀರಾ ಸರ್, ಇಟ್ಸ್ ಗೋನ್ ಟು ಬಿ ವೆರಿ ಎಕ್ಸೈಟಿಂಗ್, ಅ ವೆರಿ ಅನ್ಯೂಶುವಲ್ ವೇ ಆಫ್ ಹ್ಯಾವಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ವೈಲ್ ವಾಚಿಂಗ್ ಪರಾಕ್. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಖುಷಿ ಆಗುತ್ತೆ ಎಲ್ರಿಗೂ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಕೆಲಸ ಮಾಡಬೇಕು. ಅಷ್ಟು ಮಾತ್ರ ಮಾಡ್ತೀನಿ ಸರ್ ನಾನು. ಸುಮಾರು 1975 ಆ ಟೈಮಲ್ಲಪ್ಪ. 1975 ಯಾ ಸಾಕು ಅಷ್ಟೆ. ಮೆನ್ ಆಲ್ವೇಸ್ ಲುಕ್ ಗುಡ್ ಶಾರದಾ. ಏನಪ್ಪ ಗಂಡಸರು? So it's a good movie. Next. Yes. Yes.